ನಾ ಆಕ್ಚುಲಿ ಇದು ಮಾತಾಡಬಾರ್ದು ಬಟ್ ಮಾತಾಡಕತ್ತೀನಿ. ಏನಪ್ಪಾ ಅಂದ್ರ ನಾ ನಮ್ ದೋಸ್ತ್ ಎಲೆಕ್ಷನ್ ನಿಂದಿರ್ಕತ್ತೀನಿ ಅಂತ ನಾ ಅನೌನ್ಸ್ಮೆಂಟ್ ಮಾಡಿದ. ನಾ ಅದ್ರಾಗ ಬೈದಿದ್ವಿ. ಬಟ್ ಅದು ಆಕ್ಚುಲಿ ಇವಾಗ ಪ್ರೆಸೆಂಟ್ ಇರೋ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಯಾವುದೇ ತರ ಅನ್ವಯಿಸಲ್ಲ. ಸೊ ಅವ್ರಿಗೆ ಅದು ಅನ್ವಯಿಸಲ್ಲ. ಬಟ್ ಅನ್ವಯಿಸ್ತದತ್ತೆ ಅವ್ರು ತಪ್ಪು ತಿಳ್ಕೊಬಾರ್ದು. ನಾನು ಆಕ್ಚುಲಿ ಯಾರು ಏನು ಮಾಡಿಲ್ಲ ಅಂತ ಹೇಳಕತ್ತೀನಿ. ಏನಕ್ಕಪ್ಪ ಅಂದ್ರೆ ನಮ್ಮ ಊರ್ ಏನಕ್ಕೆ ಡೆವಲಪ್ಮೆಂಟ್ ಆಗಿಲ್ಲ? ಬೇರೆ ಊರಿಗೆ ಹೋಲ್ಸಿದ್ರೆ ನಮ್ದು ಹೋಬಳಿ. ನಮ್ ಡೆವಲಪ್ಮೆಂಟ್ ಆಗಿಲ್ಲ. ಸೊ ನನಗೆ ಲೈಫ್ ಥ್ರೆಡ್ ಬರ್ಬೋದು. ಯಾಕಪ್ಪ ಅಂದ್ರೆ ನಾನು ಇವಾಗ ಪ್ರೆಸೆಂಟ್ ಇರೋರು ಬೈದಿನೈತಿ ಅವ್ರು ಅನ್ಕೊಂಡು ನನ್ಗೆ ಏನ್ರ ನಂಗೆ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರ ನೀವ್ ಯಾರಿಗ್ ಕೇಳ್ಬೇಕಂತ ನಿಮ್ಗೆ ಗೊತ್ತಿರ್ತದ. ಯಾಕಂದ್ರೆ ಆಕ್ಚುಲಿ ಯಾರ್ಯಾರಿಗೆ ಏನೇನ್ ಮಾತಾಡಿ ಅಂತೇಳಿ ನಿಮ್ಗೆ ಗೊತ್ತದ. ನಾನಿದು ಆಕ್ಚುಲಿ ನಾನೊಂದು ಕ್ಲಾರಿಟಿ ಕೊಡಕಲ್ಲ ಮಾಡಕತ್ತೀನಿ. ಸೊ ಪ್ರೆಸೆಂಟ್ ಇರೋ ಅಧ್ಯಕ್ಷಗೆ ಉಪಾಧ್ಯಕ್ಷಗೆ ನಾನು ಯಾವುದೇ ತರ ಬೈದಿಲ್ಲ. ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದ. ಅದಾದ್ಮೇಲೆ ನಾ ಯಾರ್ಯಾವ ರೀತಿಯಾಗಿ ಬಿಂಬಿಸಿಲ್ಲ. ಬಟ್ ನಾನ್ ಡೈರೆಕ್ಟ್ ಆಗಿ ನಮ್ ಗ್ರಾಮ ಪಂಚಾಯತಿಗೆ ಬಿಂಬಿಸ್ತೀನಿ. ಏನಕ್ಕಪ್ಪ ಅಂದ್ರ ನೀವ್ ಒಂದ್ ಹೊರಗೆ ಬೋರ್ಡ್ ಹಾಕ್ರಿ ಇಲ್ಲ ಸ್ಕ್ರೀನ್ ಹಾಕ್ರಿ. ಹಾಕ್ಬಿಟ್ಟು ಇಷ್ಟು ಫಂಡ್ ರಿಲೀಸ್ ಆಗ್ಯದ, ಇಟ್ ಕೆಲಸ ಆಗ್ಯದ. ಇಟ್ಟಿಟ್ ಕೆಲ್ಸಕ್ಕೆ ಇಟ್ಟಿಟ್ ರೊಕ್ಕ ಬರ್ಲಕತ್ತದ, ಇಟ್ಟಿಟ್ ಕೆಲಸ ಜಾರಿ ಅದ, ಇಟ್ಟಿಟ್ ಕೆಲಸ ಪೆಂಡಿಂಗ್ ಅದ, ಇಷ್ಟ ಅಮೌಂಟ್ ಇನ್ನ ಪಂಚಾಯತಿ ಒಳಗ ಅವ, ಇಷ್ಟಿಷ್ಟು ಅಮೌಂಟ್ ಇಲ್ಲ. ನಮ್ ಊರಾಗ ಪ್ರತಿ ವಾರ ಶನಿವಾರಕ್ಕೊಮ್ಮೆ ಸಂತಿ ನಡೀತದ. ಶನಿವಾರಕ್ಕೊಮ್ಮೆ ಸಂತಿ ನಡೆದಾಳದಾಗ ಮಿನಿಮಮ್ ಅಂದ್ರು 300 ರಿಂದ 500 ಜನ ನಂಬಲ್ಲಿ ಬಾಡ್ ಮಾರೋರ್ ಇರ್ತಾರ. ಆ ಬಾಡ್ ಮಾರೋರ್ ಬಲ್ಲಿ ಪ್ರತಿಯೊಬ್ಬರ ಬಲ್ಲಿ 10 ರೂಪಾಯಿ ತಗೋತಾರ. ಅದು ಆದ್ಮೇಲೆ ನಮ್ಮಲ್ಲಿ ಕುರಿ ಬಜಾರ್ ನಡೀತದ. ಕುರಿ ಬಜಾರ್‌ಗೆ ಮಿನಿಮಮ್ ಅಂದ್ರು 600 ರಿಂದ 700 ಮಂದಿ ಬರ್ತಾರ. ಪ್ರತಿಯೊಬ್ಬರ ಬಲ್ಲಿ 10 ರೂಪಾಯಿ ತಗೋತಾರ. ಎಷ್ಟಾಯ್ತು ಅಂತ ನೀವು ಕೌಂಟ್ ಮಾಡ್ಕೊರಿ. ಅಷ್ಟೆಲ್ಲ ಬಿ ಎಲ್ಲಿ ಇಡ್ತಾರ? ವಾರಕ್ಕೊಮ್ಮೆ ಇಟ್ಟಿಟ್ಟಂದ್ರ ಒಂದ್ ವರ್ಷಕ್ಕೆ ಎಷ್ಟ್ ಆತದ? ಒಂದ್ ತಿಂಗಳಿಗೆ ಎಷ್ಟ್ ಆತದ? ಇಷ್ಟೆಲ್ಲ ಲೆಕ್ಕ ಹಾಕೋತ ಹೋದ್ರ ಭಾಳ ದೂರ ಆತದ. ಬಟ್ ಅವೆಲ್ಲ ರೊಕ್ಕ ಎಲ್ಲಿ ಅವ? ಅದು ಆಕ್ಚುಲಿ ನಮ್ ಗ್ರಾಮ ಪಂಚಾಯತಿ ಒಳಗ ಅದ. ಅದು ಎದಕ್ಕೆದಕ್ ಖರ್ಚ್ ಆದಾಗತ್ತಾವ ನೀವು ಲೆಕ್ಕ ಕೊಡ್ಲಾಕತ್ತೀರಿ ಯಾರಿಗಾರೆ? ಇಲ್ಲ. ಬಂದವ್ರಿಗೆಲ್ಲ ಬಿಲ್ ಹರ್ಲಿಕ್ ಬರ್ತದ. ಬಟ್ ಯಾರೇ ಒಬ್ರಿಗಾರ ಕ್ಲಾರಿಟಿ ಕೊಟ್ರಿ? ಸಣ್ಣ ಸಣ್ಣ ಯುವಕರಿಗೆ ನೀವು ಹೇಳ್ಬೇಕು. ದೊಡ್ಡೋರೇನಪ್ಪಾ ಅವ್ರು ನೀವ್ ಏನ್ ಹೇಳ್ತೀರ ಅದ್ ಕೇಳ್ತಾರ. ಬಟ್ ಇವಾಗಿರೋ ಯೂತ್ಸ್‌ಗಳಿಗೆ ನೀವ್ ಏನ್ರಿ ಲೆಕ್ಕ ಕೊಟ್ರಿ? ಇಷ್ಟಿಷ್ಟು ಖರ್ಚಾಗ್ಯದಪ್ಪ, ಇಷ್ಟಿಷ್ಟು ಹಿಂಗ್ ಮಾಡಿದೀವಿ ಅಂತ ನಿಮ್ಗ್ ಪ್ರತಿಯೊಬ್ಬರಿಗೆ ಹೇಳಕ್ಕಾಗಲ್ಲ. ಬಟ್ ನೀವೇ ಒಂದು ಸಾಫ್ಟ್‌ವೇರ್ ಆಪ್ ಡೆವಲಪ್ ಮಾಡ್ಬಿಟ್ಟು ನಿಮ್ಮ ಖಾಸಗಿ ಊರಿಂದ್ರೊಳಗ ಇಷ್ಟಿಷ್ಟು ಫಂಡ್ ರಿಲೀಸ್ ಆಗ್ಯದ, ಇಷ್ಟಿಷ್ಟು ಫಂಡ್ ಬರ್ಲಾಕತ್ತದ. ಪ್ರತಿಯೊಬ್ಬರಿಗೂ ಮೆಸೇಜ್ ಹಾಕ್ಲಿಕ್ಕೆ ಅವಕಾಶ ಕೊಡ್ರಿ ನೋಡಮ್ಮಿ. ಬಚ್ಚಲು-ಮುರಿ ಹಾಳಾಗಿತ್ತಂದ್ರ ನಾವು ಫೋಟೋ ತೆಗೆದು ಹಾಕ್ತೇವ್. ನೀವು ಅದ್ ರೆಡಿ ಮಾಡ್ತೀರಿ? ಮಾಡಕ್ಕಾಗಲ್ಲ. ಯಾಕ? ಫಂಡ್ ಇಲ್ಲ. ಮತ್ತ ಆ ಫಂಡ್ ಇಲ್ಲ ಅಂತ ಹೇಳಕ್ ಬರ್ತದ? ಎಷ್ಟು ಫಂಡ್ ಬಂದದ, ಎಷ್ಟು ಫಂಡ್ ಹೋಗ್ಲಕತ್ತದ, ಏನೇನ್ ಆಗ್ಲಕತ್ತದ ಯಾರಿಗಾರ ಹೇಳಕ್ ಬರ್ತದ? ಆಕ್ಚುಲಿ ಇದು ನಮ್ಮ ಊರ್ದೊಂದೇ ಅಲ್ಲ. ಇದು ಪೂರ್ತಿ ದೇಶದ ಬಗ್ಗೆ ಹೇಳಕತ್ತೀನಿ ನಾ. ಪೂರ್ತಿ ದೇಶದ ಬಗ್ಗೆ. ಯಾರು ಯೋಚನೆ ಮಾಡಲ್ಲ. ಬ್ರೋ ನನಗೆ ಯೋಚನೆ ಬರ್ಲಕತ್ತದ ಬ್ರೋ. ನಾವ್ ಹಿಂಗೆ ಆದ್ರ ನಮ್ ದೇಶ ಬಾಳ ಹಾಳಾಗ್ತದ. ಜಿ.ಎಸ್.ಟಿ ಗಗನಕ್ಕೆ ಏರಕತ್ತದ. ಬಂಗಾರ ರೇಟ ಹಿಮಾಲಯ ಪರ್ವತಕ್ಕಿಂತ ಹೆಚ್ಚಿಗೆ ಹೋಗ್ಯದ. ಬಡವ್ರು ಬದುಕ್ಬೇಕೇನ್ ಸಾಯ್ಬೇಕ? ಬಡವ್ರು ಅನ್ನಕ್ಕಿಂತ ನಾ ಬದುಕ್ಬೇಕಾ ಸಾಯ್ಬೇಕಾ? ನಾವೊಬ್ಬ ಭಾರತ ಪ್ರಜೆ ಆಗಿ ಕರ್ನಾಟಕದಾಗ ಇರ್ಲಿಕ್ಕತ್ತು ನಾ ಕೇಳಾಕತ್ತೀನಿ. ಇಲ್ಲಿ ಕರ್ನಾಟಕದಾಗ ಪ್ರತಿಯೊಬ್ರು ಹಿಂದಿದವ್ರ ಅರ. ಪ್ರತಿಯೊಬ್ರು. ಒಂದೇ ಒಂದ್ ಮನಿ ಆಲಿ, ಪ್ಲಾಟ್‌ಫಾರ್ಮ್ ಆಲಿ, ಫ್ಲಾಟ್ ಆಲಿ, ಮಾಲ್ ಆಲಿ 75% ಹಿಂದಿದವ್ರ ಅರ. ಆ 25% ನಾವು ಕನ್ನಡದವ್ರು ಇದ್ದೇವು. ನಮಗ್ ಎಲ್ಲಿಟ್ಟಾರ? ರಿಸೆಪ್ಷನ್ ಲಿಸ್ಟ್ ಒಳಗ. ಅದು ಆದ್ಮೇಲೆ ವೆಲ್ಕಮ್ ಮಾಡ್ಕೊಳಕ, ಕಸ ಹುಡುಗಲಕ್ ನಮಗ್ ಇಟ್ಟಾರ ಬ್ರೋ. ಅವ್ರು ಆಕ್ಚುಲಿ ಗಲ್ಲದ ಮೇಲೆ ಕುಂದಿರ್ತಾರ, ಟೇಬಲ್ ಮೇಲೆ ಕುಂದಿರ್ತಾರ, ಒಂದೊಂದ್ ಶಾಪ್ ನಡ್ಸಕತ್ತಾರ. ಪ್ರತಿಯೊಬ್ರು ಅವ್ರದೇ ಆದ ಬಿಸ್ನೆಸ್ ಒಳಗಾರ. ಬಟ್ ನಾವ್ ಕನ್ನಡದವ್ರು ಏನ್ ಮಾಡಕತ್ತೀವಿ? ನಾವೊಬ್ಬ ಕನ್ನಡಿಗ. ನಾ ಕನ್ನಡದವ ಆಗಿ ಕನ್ನಡದವ್ರಿಗೆ ಕೇಳಕತ್ತೀನಿ. ನಾವ್ ಏನ್ ಮಾಡಕತ್ತೀವಿ? ಯಾವ ಒಬ್ಬ ಬರ್ತಾನ, ಹಿಂದಿದವ ಬರ್ತಾನ, ಮರಾಠಿದವ ಬರ್ತಾನ, ಇಂಗ್ಲಿಷ್‌ದವ ಬರ್ತಾನ, ಕನ್ನಡ ಒಂದೇ ಭಾರತಂ ನಮಸ್ತೆ. ಅದು ಯಾವ್ದೋ ರೋಡ್ ಮೇಲೆ ಅದು ಒಂದು ನ್ಯಾಷನಲ್ ಹೈವೇ ಮೇಲೆ ಒಂದು ಮ್ಯೂಸಿಕ್ ಬರೋ ತರ ಇದು ಮಾಡ್ಯಾರ. ಅದು ಮ್ಯೂಸಿಕ್ ಎದಕ್ ಸಂಬಂಧಪಟ್ಟಿದ್ರ ಗೊತ್ತದ ನಿಮಗ? ಆ ಮ್ಯೂಸಿಕ್ ಎದಕ್ ಅದ? ಅದು ಎಲ್ಲಿ ಹಚ್ತೇವ್ ನಾವು? ಎದಕ್ಕ ಯೂಸ್ ಆಗ್ತದ ಅದು? ಅಂತ ಶಬ್ದಗಳೆಲ್ಲ ರೋಡ್ ಮೇಲೆ ಹಾಕಿ ಕಿಶಂದ್ರ ಅದು ಅದ್ರದ್ದೇನದು ವ್ಯಾಲ್ಯೂ ಕಳಿಲಿಕತ್ತೀರಿ ನೀವು. ಬಟ್ ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ನಮ್ ದೇಶ ಹಿಂಗ್ ಮಾಡ್ತು ಅಂತ ಮಾತಾಡಕತ್ತೀರಿ ಹೊರತು ಅದರದಿಂದ ನಮ್ಗೆ ಎಷ್ಟ್ ಎಫೆಕ್ಟಬಲ್ ಆಗ್ಲಕತ್ತತಿ ನೀವು ಯೋಚನೆ ಮಾಡಕತ್ತೀರಿ? ಮ್ಯೂಸಿಕ್ ಬ್ಯಾರೆದ್ ಹಾಕಬೇಕು. ಹಾರ್ನ್ ಸೌಂಡ್ ಹಾಕ್ಬೇಕಿತ್ತು. ಒಂದ್ ಸಾಂಗ್ ಹಾಕ್ಬೇಕಿತ್ತು. ಬಟ್ ನೀವ್ ಎದರ್ದ್ ಹಾಕ್ಲಿಕತ್ತೀರಿ? ದೇಶದ ಸಾಂಗ್ ಹಾಕ್ಲಿಕತ್ತೀರಿ. ಅದು ದೇಶ ಬಿಂಬಿಸ್ತದ ಓಕೆ. ಬಟ್ ಟಯರ್ ಅಂದ್ರ ನಮ್ ಕಾಲ. ನಮ್ ಕಾಲ್ ಕೆಳಗಿಂದ ಐಸ್ ಹೋತದ. ಕಾಲ್ ಕೆಳಗಿಂದ ಐಸ್ ಹೋಗನ ನಾವು ಕಾಲಾಗ್ ಹಾಕೊಂಡ್ ತುಳ್ದಂಗ ಆಗಲ್ಲ? ಯಾರು ಯೋಚನೆ ಮಾಡಲ್ಲ ನೀವು. ಯಾಕೆ ಯೋಚನೆ ಮಾಡಲ್ಲ? ನನಗ್ ಗೊತ್ತಿಲ್ಲ. ನಾ ಅದಕ್ಕೆ ನಿಮಗ್ ಕೇಳಕತ್ತೀನಿ. ನನಗೆ ಯೋಚನೆ ಬರ್ಲಕತ್ತದ ಬ್ರೋ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನನಗೆ ಯೋಚನೆ ಬರಕತ್ತ. ನಾ ಒಬ್ಬ ಡೈ ಹ್ಯಾಟ್ ಉಪೇಂದ್ರ ಅವ್ರ ಫ್ಯಾನು. ನಾ ಹಿಂಗಾಗ್ಬಿಟ್ಟು ಅವ್ರ ತರಾನೇ ಯೋಚನೆ ಮಾಡ್ತೀನಿ. ಈ ತರಾನೇ ಆದ್ರ ನಮ್ ದೇಶದ ಕತೆ ಎಲ್ಲಿಗೆ ಹೋತದ? ಹ್ಮ್ ಆಕ್ಚುಲಿ ರೊಕ್ಕ ತೊಗೊಂಡ್ ಕಿಶನ್ ವೋಟ್ ಹಾಕೋರ್ಗೆ ಬಿ ಕೇಳ್ತೀನಿ ನಾ. ರೊಕ್ಕ ತೊಗೊಂಡ್ ವೋಟ್ ಹಾಕ್ತಿರಿ. ನಿಮ್ಗೇನ್ರಿ ಯೂಸ್ಫುಲ್ ಅದ? ಅವ್ರ ರೊಕ್ಕ ಒಂದಲ್ಲ 2 ದಿನದಾಗ ಖಾಲಿ ಆತಾವ. ಬಟ್ ನಿಮಗ ಅದು ನೀವು ಒಂದು ಒಳ್ಳೆ ನಾಯಕ ಚುನಾವಣೆ ಒಳಗ್ ಚೂಸ್ ಮಾಡಿದ್ರಿ ಅಂದ್ರ ಅವ ನಿಮ್ ಜೀವನ ಪರ್ಯಂತ ನಿಮ್ಗ್ ಋಣಿಯಾಗಿರ್ತಾನ, ನಿಮ್ ಸೇವಕನಾಗಿರ್ತಾನ. ನೀವ್ ರಾತ್ರಿ ಒಂದಲ್ಲ 2 ಅಲ್ಲ ನಮ್ಮ ಮನಿ ಮುಂದ ನೀರ್ ಬರ್ಲಾಗ್ಯಾವ ಅಂದ್ರ ನಿಮ್ ಮನಿ ಮುಂದ್ ಬಂದ್ ಕಿಶನ್ ನೀರ್ ಹಾಕೊಟ್ ಹೋಗ್ತಾನ. ಬಟ್ ಇವಾಗಿರೋ ಪ್ರೆಸೆಂಟ್ ದವ್ರು ಯಾರೇ ಮಾಡಕತ್ತಾರ? ಮಾಡಲ್ಲ.
ಪ್ರೆಸಿಡೆಂಟ್ ದವ್ರು ಏನಕ್ ಮಾಡಲ್ಲ? ಯಾಕಂದ್ರ ಅವ್ರು ರೊಕ್ಕ ಕೊಟ್ರ ನಿಮಗ 500 ರೂಪಾಯಿ ಕೊಟ್ರ, 1000 ರೂಪಾಯಿ ಕೊಟ್ರ. ಬ್ರೋ ನಾ ಹೇಳ್ತೀನಿ ಬ್ರೋ, ನನಗಿನ್ನ 18 ಏಜ್ ಆಗಿದ್ದಿಲ್ಲ. 18 ಏಜ್ ಆಲ ಟೈಮ್ನಾಗ ಎಲೆಕ್ಷನ್ ನಾಗ ಓಡಾಡಕತ್ತಿದ್ನ. ನನ್ನ ಮುಂದೆ 10,000 ಗಟ್ಲೆ ಕೊಟ್ಟಾರ ಒಂದೊಂದು ಮನಿಗೆ. ಒಂದ್ ಮನೆಗೆ 10,000 ಗಟ್ಲೆ ಕೊಟ್ಟಾರ. ಅದ್ ಯಾವ ಎಲೆಕ್ಷನ್ ಅಂತ ನಾನು ಹೇಳಕ್ ಹೋಗಲ್ಲ. ಮತ್ತೆ ಕಾಂಟ್ರವರ್ಸಿ ಆಗ್ಬಿಟ್ಟು ನನಗೆ ಎತ್ತಿಸೇ ಬಿಡ್ತಾರ ಬ್ರೋ. ನನಗೆ ಈಗ ಆಕ್ಚುಲಿ ಲೈಫ್ ಥ್ರೆಟ್ ಆಗತ್ತದ. ನಾ ಇರೋ ಜಾಗನಾಗ ಯಾವ ಹುಡ್ಕೊಂಡ್ ಬಂದ್ ಕಿಶ್ ನಾನು ಮೆಟೆ ಹೊಡಿತಾನ ಅನ್ಸಕತ್ತ. ಯಾಕಂದ್ರ ನನಗ್ ಸುತ್ತಮುತ್ತ ಒಂದ್ 4-5 ಜನ ನೋಡ್ಲಕತ್ತಾರ, ಅಬ್ಸರ್ವ್ ಮಾಡಕತ್ತಾರ. ಸೊ ಹಿಂಗಾಗಿ ನಾ ಒಂದು ಥ್ರೆಡ್ ವಿಡಿಯೋನ ಥ್ರೆಡ್ ವಿಡಿಯೋ ಅಂತಾನೆ ಅನ್ಕೊಳ್ಳಿ. ಯಾಕಪ್ಪ ಅಂದ್ರ ನಾ ಬೈದಿನ್ಲ, ಭಯನ ನಾ ಇದ್ದಿದ್ದು ಬೈದಿನಲ್ಲಕ ಇದ್ದಂಗ ಮಾತಾಡೋಣ ಹಟ್ಟಂಗಾಗ್ಯದ ಮಂದಿಗೆ. ಅದಕ್ಕ ಅವರು ಏನ್ ತಿಳ್ಕೊಂಡ್ರ ನನಗ್ ಗೊತ್ತಿಲ್ಲ. ನಾ ಆಕ್ಚುಲಿ ಇರೋದೇ ಮಾತಾಡೀನಿ. ಸಾತಂದ್ರ ಏನ್ ಟೆನ್ಷನ್ ಇಲ್ಲ ಬ್ರೋ, ನಡಬರ್ಕ್ ರೋಡ್ ಹೆಣ ಹತ್ತೀನಿ, ಅದಕ್ ಬಿಟ್ಟು ಏನೂ ಆಗಲ್ಲ. ಬಟ್ ನಾ ಇದ್ದಿದ್ದು ಮಾತಾಡಕತ್ತೀನಿ. ಜನರ ಜಾಗರೂಕತೆರಾರಿ, ನೀವು ಹುಷಾರಾರಿ. ಆಕ್ಚುಲಿ ನಮ್ಮ ದೇಶದ ಇದು, ನಮ್ಮ ಕರ್ನಾಟಕ. ಹಿಂದಿದವ್ರು ಜಾಸ್ತಿ ಅಲ್ಲಗತ್ತಾರ, ಕನ್ನಡದವ್ರು ಕಮ್ಮಿ ಆಗತ್ತೇವ್. ನಾವು ಕನ್ನಡದವ್ರು ಹಿಂದಿದವ್ರಿಗೆ ಬಯ್ಯ ಖಾನಾ ಖಾಯ ಆಚೆ ನಾವು ಕೇಳ್ತೀವಿ ಹೊರತು ಅಣ್ಣ ಊಟ ಆಯ್ತಾ ಅದೇ ಹಿಂದಿದವ್ರು ನಮಗ್ ಕೇಳಲ್ಲ. ನಮಗ್ ಹಿಂದಿದವ್ರಿಗೆ ಮಾತಾಡೋ ಅಂತ ಅವಶ್ಯಕತೆ ಏನದ? ಅವ್ರ ಜೊತೆ ನಾವ್ ಇರಂತ ಅವಶ್ಯಕತೆ ಇತ್ತ? ಅವ್ರ ಒಡನಾಡಿಗಳ ಅವಶ್ಯಕತೆ ಏನದ ನಮಗ? ಅವ್ರು ಬಂದು ಪ್ರತಿಯೊಬ್ರು ಒಂದೊಂದು ಬಿಸ್ನೆಸ್ ಹಾಕೊಂಡ್ರ ನಾವು ಕರ್ನಾಟಕದವ್ರು ಏನ್ ಮಾಡಕತ್ತೇವ್? ನಾವು ಎಲ್ಲಿ ಇದ್ದಿದ್ದೇವು? ನಮಗ್ ರೊಕ್ಕ ಯಾಕೆ ಸಿಗಲಾಗ್ಯಾವ? ನಮಗ್ ಕೆಲಸ ಯಾಕೆ ಸಿಗಲಾಗ್ಯದ? ನಾವ್ ಯಾಕೆ ನಿರುದ್ಯೋಗಿಗಳು ಆಗತ್ತೇವ್? ನಮ್ಗ್ ಗೊತ್ತಾಗಲಾಗತ್ತದ? ಇಲ್ಲ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ನೀವ್ ಎಂತವ್ರೇ ಇರ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನನಗ್ ಲೈಫ್ ಥ್ರೆಟ್ ಅದ. ನಾ ಅಕಸ್ಮಾತ್ ಸತ್ತಂದ್ರು ಸೈತೀನಿ. ನಾ ಸತ್ತಂದ್ರ ನಾ ಸೀದಾ ಬ್ಲೈ ಮಾಡದೆ ಪೂರಾ ಕರ್ನಾಟಕ ಸರ್ಕಾರಕ್ಕ. ಅಕಸ್ಮಾತ್ ನಾ ಸತ್ತಂದ್ರ ನಿಮ್ ಅವ್ನ್ ಚಪ್ಲಿ ಹೊಡಿತೀನಿ ಸರ್ಕಾರಕ್ಕ. ನಾ ದೆವ್ವಾಗಿ ಬಂದ್ ಸಾಯ್ತೀನಿ ಬ್ರೋ. ನಾ ಸರ್ಕಾರಕ್ಕೆ ಇದು ಮಾಡ್ತೀನಿ ಬ್ರೋ. ನಮ್ಮ ಸರ್ಕಾರ ಕರೆಕ್ಟ್ ಆಗಿತ್ತಂದ್ರ ನಾ ಯಾಕೆ ಹಿಂಗಿರ್ತಿದ? ಚೀನಾ ಒಳಗ, ಅದಾದ್ಮೇಲೆ ಬೇರೆ ಬೇರೆ ದೇಶದ ಒಳಗ ಒಂದ್ ಮನುಷ್ಯಗೆ ಈ ತರ ಪ್ರಾಬ್ಲಮ್ ಆದಂದ್ರ ವಿತಿನ್ ಸೆಕೆಂಡ್ ಒಳಗ್ ಸರ್ಕಾರದವ್ರು ಹೋಗಿ ನಿಂದಿರ್ತಾರ. ಈ CM ಮತ್ತು PM ಪ್ರಧಾನ ಮಂತ್ರಿಗಳಿಗೆ ಇವ್ರಿಗೆಲ್ಲ ಪ್ರೊಟೆಕ್ಷನ್ ಬೇಕು, ಬಾಡಿ ಗಾರ್ಡ್ಸ್ ಬೇಕು, ಕಾರ್ ಬೇಕು, ಎಲ್ಲ ಒಪ್ಕೊಂಡ. ಬಟ್ ಅವ್ರು ಪ್ರತಿಯೊಂದು ಹಳ್ಳಿಗೆ ಬಂದು ಪ್ರತಿಯೊಬ್ಬರಿಗೆ ಯೋಗಕ್ಷೇಮ ನೋಡ್ಕೊಂಡು ಪ್ರತಿಯೊಂದು ಹಳ್ಳಿ ರೋಡ್ ಹೆಂಗವ ಎಲ್ಲರೂ ನೋಡ್ತಾರ? ನೋಡಲ್ಲ. ಯಾಕೆ ನೋಡಲ್ಲ? ಅವ್ರಿಗೆ ಕೆಲ್ಸನೇ ಅದು ತಾನೆ. ಅವ್ನು ಇಲ್ಲಿದ್ ಬಿಟ್ಟು ಅಮೆರಿಕ, ಆಸ್ಟ್ರೇಲಿಯಾ ಇಲ್ಲೆಲ್ಲ ಹೋಗಿಸಂದ್ರ ನಮ್ದು ಏನದು ದೇಶದ ಏನೋ ಹೆಚ್ಚು ಮಾಡ್ತಾರತ್ತ, ಏನೋ ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್. ಅದಾದ್ಮೇಲೆ ನಮ್ ದೇಶದ ಬಗ್ಗೆ ಯೋಚನೆ ಮಾಡೋದು ಒಳ್ಳೆ ಐಡಿಯಾ. ಅವ್ರಿಗೆ ದಿನಗಳೇ ಸಾಲಲ್ಲ. ಬರ್ಬೇಕು, ಪ್ರತಿಯೊಂದು ಜಿಲ್ಲೆಗೂ ಬರ್ಬೇಕು. ಇಲ್ಲಾಂದ್ರ ಬಿಡು. ಇವಾಗ CMಗಳು PM ಹಾರ ಅವ್ರು ಪ್ರೆಸ್ ಮೀಟ್ ಮಾಡ್ಬೇಕು ಬ್ರೋ. ಪ್ರೆಸ್ ಮೀಟ್ ನಾಗ ಕರ್ಸ್ಬೇಕು. ಕರ್ಸ್ಬಿಟ್ಟು ಪ್ರತಿಯೊಬ್ಬರಿಗೂ ನಿಮ್ಗೆ ಏನೇನ್ ಕೇಳ್ಬೇಕು ಅನ್ಸಕತ್ತದ ಕೇಳ್ರಿ. ನಿಮ್ಗೆ ಏನೇನ್ ಸಮಸ್ಯೆ ಅದ್ ಹೇಳತ್ತೆ ಓಪನ್ ಸ್ಟೇಟ್ಮೆಂಟ್ ಕೂಡ ಕೇಳೋಣ. ಎಲ್ಲೋ ಮೀಡಿಯಾದವ್ರು ಕೂತಿರ್ತಾರ, ಇಲ್ಲಾಂದ್ರೆ ಇಲ್ಲಿ ನನ್ನಂಗ ಒಂದು ಕೋಲ್ಯಾಗ ಕೂತ್ ಪ್ರೆಸ್ ಮೀಟ್ ಮಾಡ್ಬಿಡ್ತಾರ. ಯಾಕ? ಜನರ ಮಧ್ಯೆ ಬರ್ಲಿಕ್ ಭಯ ಏನ್ ನಿಮಗ? ಬರ್ರಿ ಬ್ರೋ, ಬಂದ್ ಕಿಶನ್ ಇದು ಮಾಡ್ರಿ. ನೀವ್ ಏನೇನ್ ಕೆಲಸ ಮಾಡ್ರಿ ಹೇಳ್ರಿ. ಗೃಹಲಕ್ಷ್ಮಿ, ಬಸ್ ಫ್ರೀ ಮಾಡಿದ್ರಿ. ಯಾರಿಗ್ ಹಡ್ಲಗತ್ತೀರಿ? ಗಂಡ್ ಮಕ್ಳಿಗೆ ಹಡ್ಲಗತ್ತೀರಿ ಬ್ರೋ ನೀವು. ಬಸ್ ಫ್ರೀ ಮಾಡಿ ಅಂದಿದ್ದೇವೇನು? ನಾಯಕ್ ನಮ್ ಹೆಣ್ಮಕ್ಳು ನೀವು ಬಸ್ ಫ್ರೀ ಮಾಡಕ್ಕಿಂತ ಮೊದಲು ನಮ್ ಹೆಣ್ಮಕ್ಳೇನು ಹೊಟ್ಟೆ ತಿರ್ಗಾಡ್ತಿದ್ದಿಲ್ಲ ಏನ್ ಬಸ್ನಾಗ? ತಿರ್ಗಾಡ್ತಿರು. ಬಟ್ ನೀವು ನಿಮ್ ಸ್ವಾರ್ಥಕ್ಕೋಸ್ಕರ ಬಸ್ ಫ್ರೀ ಮಾಡಿದ್ರಿ. ಬಸ್ ಫ್ರೀ ಮಾಡ್ಕಿಸಂದ್ರಿ ಗಂಡ್ ಮಕ್ಳಿಗೆ ಎಲ್ಲಕ್ಕ ರೇಟ್ ಹೆಚ್ಚ್ ಬಿಟ್ರಿ. ಟಿಕೆಟ್ ರೇಟ್ ಹೆಚ್ಚ, ದಾರುಕ್ ರೇಟ್ ಹೆಚ್ಚ, ನೀರಿಗೆ ರೇಟ್ ಹೆಚ್ಚ. ಬ್ರೋ ನೀವ್ ಹಿಂಗ್ ಮಾಡಕತ್ತಿರಲ್ಲ, ನಿಮಗ್ ಸರಿ ಅನ್ಸಕತ್ತದ. ಯಾಕಂದ್ರೆ ನಿಮ್ಮಲ್ಲಿ ರೊಕ್ಕ ಅವ, ನೀವ್ ಮಾಡಕತ್ತೀರಿ. ಬಟ್ ನಾವೇನ್ ಮಾಡಮ್ ಬಡವ್ರು? ನಾವ್ ಹೊಟ್ಟಿ ಕೂತ ಕುದ್ಲಿಕತ್ತದ. ನಾವ್ ಈ ಕರ್ನಾಟಕದಾಗ ನಮ್ ಇರಾಮೋ ಸೈಯಮೋ ಅನ್ಸಕತ್ತದ. ತುಲ್ನ ಆಕಾಶ ಮಾತ್ರ ನಾನೇ ಮೇಣ್ ಹಾಕೊಂಡ್ರೆ ನಾ ಡೈರೆಕ್ಟ್ ಕರ್ನಾಟಕ ಸರ್ಕಾರಕ್ಕೆ ಬ್ಲೈ ಮಾಡ್ತೀನಿ. ನಾ ಯಾಕಡೆ ಸೈಯಲಕ ನಾ ಕರ್ನಾಟಕ ಸರ್ಕಾರಕ್ಕೆ ಬ್ಲೈ ಮಾಡ್ತೀನಿ. ನಾ ಈಗ ಇಂತ ಕುತ್ತ ಚಪ್ಸ್ತಿ ಒಳಗಿರ್ಲಿ ಕರ್ನಾಟಕ ಸರ್ಕಾರನೇ ನಾ ಬ್ಲೈ ಮಾಡ್ತೀನಿ. ಯಾಕಂದ್ರೆ ನಾ ಕರ್ನಾಟಕ ಇದ್ದೀನಿ, ಕರ್ನಾಟಕ ಸರ್ಕಾರ ಬ್ಲೈ ಮಾಡ್ತೀನಿ. ನನ್ನ ಆಧಾರ್ ಕಾರ್ಡ್ ತೆಗಿಸ್ಕಿಸಿ ನಾ ಪಾಕಿಸ್ತಾನದ ಹಾಕಿದ್ರು ಹಾಕ್ಬೋದು. ಇವ್ರು 4 ರಂಡಿ ಮಕ್ಳು ಹೇಳಕ್ ಬರಲ್ಲ ಬ್ರೋ. ನನಗ್ ಚಪ್ಪಲ್ ಉರ್ಲಿಕತ್ತಾವ ಬ್ರೋ. ನಾ ಇದ್ದಿದ್ದೆ ಮಾತಾಡಕತ್ತೀನಿ. ಯಾರ ರಂಡಿ ಮಗನಿಗೆ ನಾವು ಕರೆಕ್ಟ್ ಆಗಿ ಹೇಳಕತ್ತೀನಿ. ಏನಕ್ಕೆ ಈ ತರ ಆಲಾಗತ್ತದ ನಮ್ಮ ಕರ್ನಾಟಕ ರಾಜ್ಯ ಬ್ರೋ? ನಮ್ಮಲ್ಲಿ ಸಂಸ್ಕೃತಿ ಅನ್ನೋದು ಉಳಿದಿದೆ ನಮ್ದಿಂದ. ಈ ನಾವೇ ಈ ತರ ಮಾಡಕತ್ತಾರ. ನಮ್ಮೊಳಗೆ ಬೇರೆ ಬೇರೆ ರಾಜ್ಯದವ್ರು ಬಂದು ನಮ್ಗೆ ಹಡ್ಲಕತ್ತಾರ ಬ್ರೋ. ಗಚ ನಮ್ಗೆ ಗೊತ್ತಾಗಲಾಗ್ಯದ. ತಿಳ್ಕೊರೋ ಅಣ್ಣ, ತಿಳ್ಕೊಂಡು ಉಳ್ಕೋರಿ. ಆಕ್ಚುಲಿ ಪ್ರತಿಯೊಬ್ಬ ಯುವ ಶಕ್ತಿ, ಪ್ರತಿಯೊಬ್ಬ ಯುವಕ ನಿಮ್ಗೆ ಎಲೆಕ್ಷನ್ ನಿಂದ್ರ ಏಜ್ ಆಗ್ಯದ, ನಿಂದ್ರಿ. ಮತ್ ನೀವು ಎಲೆಕ್ಷನ್ಕ ನಿಂದಿರ್ಲಾರೆ ನೀವು ಸೋಲ್ತಿರಿ ಗೆಲಿತಿರಿ ಯಾಕೆ ಅನ್ಕೋತೀರಿ? ಎಲೆಕ್ಷನ್ ನಿಂತ್ ನೋಡ್ರಿ. ನೀವ್ ಎಲೆಕ್ಷನ್ ನಿಂದ್ರಲಾರ ಬಟ್ಟಕ್ಕೆ ಇಂದ ನಾಳೆ ಸಹ್ಯ ಮುದುಕರ್ಸದೆ ಎಲೆಕ್ಷನ್ ನಿಂತು ಅವ್ರಿಗೆ ಹೊಳ್ಳಿ ಅವ್ರ ರಾಜಕೀಯ ಪಿತಂತ್ರಗಳು ಆಡಿಸ್ಕೊಳ್ತಾರ. ಅವ್ರು ನಮ್ಗ ಅಟ್ಟೆ ಒಂದ್ ಎಲು ಒಗ್ಯೋದು, ಅವ್ರು ತಿನ್ನೋದು, ಆರಾಮ್ಸಿರಿ ಕುಂದ್ರೋದು. ಬ್ರೋ ನೀವ್ ವಿಚಾರ ಮಾಡ್ರಿ. ಎಲೆಕ್ಷನ್ ನಿಂದ್ರಕ್ಕಿಂತ ಮೊದಲು ಕುತ್ತೆ ಚಾಪ್ಗಳು ಇರ್ತಾರ. ಎಲೆಕ್ಷನ್ ನಿಂತ ಮೇಲೆ ಅವ್ರು ಯಾಕೆ ಸಾವ್ಕಾರ ಆತಾರ? ಯಾರಿಗಾರ ಯೋಚನೆ ಬಂದದ್ದು? ಯಾಕೆ ಬರಲ್ಲ ಇದ್ರ ಬಗ್ಗೆ ಯೋಚನೆ? ಏನ್ ಅವ್ರಿಗೆ ತುಲ್ ನಮ್ಕಿಂತ ಹೆಚ್ಚಿಗೆ ರೊಕ್ಕ ಇರ್ತದ ಏನ್? ಓಡಾಡಕ್ ಫ್ರೀ ಇರ್ತದ? ಓಕೆ, ಒಪ್ಕೊಂಡ.
ಅದಾದ್ಮೇಲೆ ಊಟ ಫ್ರೀ ಇರ್ತದ ಒಪ್ಕೊಂಡ, ಇರ್ಲಿಕ್ ಮನಿ ಫ್ರೀ ಇರ್ತದ ಒಪ್ಕೊಂಡ. ಬಟ್ ಇದೆಲ್ಲ ಬಿಟ್ಟು ಆಸ್ತಿ ಮಾಡ್ತಾರ, ಬಿಸ್ನೆಸ್ ಮಾಡ್ತಾರ ಅಂದ್ರೆ ನೀವ್ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ? ಆಸ್ತಿ ಬಿಸ್ನೆಸ್ ಅವ್ರು ಬೇರೆ ಬೇರೆ ಕೆಲಸದಿಂದ ಮಾಡ್ರ, ಓಕೆ ಅದ್ ಬಿ ಒಪ್ಕೊಳ್ಳೋಣ, ಅದಕ್ ಪ್ರೂಫ್ ತೋರಿಸ್ತಾರ, ಅದ್ನೂ ಒಪ್ಕೊಳ್ಳೋಣ. ಬಟ್ ಇವ್ರು ರಿಚ್ ಹಂಗಾದ್ರು ಅದೆಲ್ಲ ಮಾಡಕ್ ಬೇರೆ ಕೆಲಸ ಬೇಕು. ಆ ಬೇರೆ ಕೆಲಸ ಎಲ್ಲಿದ್ ಬತ್ತಿ ಇವ್ರು ಬಲ್ಯಾಕ? ಅದ ಏನಪ್ಪಾ, ಒಬ್ಬ ಯಾವ ಲಾಟ್ರಿ ತಗೊಂಡಂದ್ರ ಆ ಲಾಟ್ರಿ ಒಳಗಿಂದ ಇಷ್ಟಿತ್ತು GST ಬರ್ಬೇಕು ಅಂತ ಹೇಳಿ ನೀವು ಗೌರ್ಮೆಂಟ್ ಸರ್ಕಾರ, ಕರ್ನಾಟಕ ಸರ್ಕಾರ ಹೇಳ್ತದ. ಬಟ್ ಈ ಶ್ರೀಮಂತಿಗೆ ರೊಕ್ಕ ಎಲ್ಲಿ ಬಂದು ಅಂತ ನೀವು ಕೇಳ್ತೀರಿ? ಇಲ್ಲ. ಬಡವರಿಗೆ ಲೋನ್ಗಳು ಮಾಡ್ಕೊಡ್ತೀರಿ? ಇಲ್ಲ. ಅವ್ನ್ ವೆರಿಫಿಕೇಶನ್, ಲಾಂಗ್ ವೆರಿಫಿಕೇಶನ್, ಫ್ಲಾಟ್ ವೆರಿಫಿಕೇಶನ್, ಹೊಲ ವೆರಿಫಿಕೇಶನ್, ನೀವ್ ಎದ್ರ ಬಗ್ಗೆ ತೊಳಗೋತೀರಿ ಅದು ವೆರಿಫಿಕೇಶನ್ ಅಂತ 100 ಸಾರಿ ನಮಗ್ ಕುಂಡಿ ಹಡ್ತೀರಿ. ಬಟ್ ಬೇರೆ ಬೇರೆ ರಾಜ್ಯದವ್ರು ಬಂದವರು ಅವ್ರಿಗೆಲ್ಲ ಆರಾಮ್ಸಿರಿ. ನಮ್ಮ ಅಣ್ಣ ಇವಾಗ ರೀಸೆಂಟ್ ಆಗಿ ಒಬ್ರು ಹೇಳಿದ್ರಲ್ಲ, ಬಾಂಗ್ಲಾದೇಶದವ್ರು ಬಂದ್ ಕಿಶಂದ್ರ ಕರ್ನಾಟಕ ರಾಜ್ಯದೊಳಗೆ ವಸ್ತೆ ಮಾಡಕತ್ತಾರ, ಬೆಂಗಳೂರು ಒಳಗೆ ಹಾರ ಅಂತೇಳಿ. ನೀವ್ ಅದ್ರ ಬಗ್ಗೆ ಆಕ್ಷನ್ ತಗೊಂಡ್ರಿ? ಇಲ್ಲ. ಅದು ಆಕ್ಚುಲಿ ಇವಾಗ ವಿಡಿಯೋ ಅವ ಅಣ್ಣ ಬಿ ಮುಚ್ಚಕತ್ತಾರ, ಅಣ್ಣಗ ಬಿ ಲೈಫ್ ಥ್ರೆಡ್ ಅದ. ಹಿಂಗಾಗ್ಬಿಟ್ಟು ಅವ್ರು ಅದ್ರ ಬಗ್ಗೆ ಮಾತಾಡೋದ್ ಧ್ವನಿ ಎತ್ತದ ಕಮ್ಮಿ ಮಾಡ್ಬಿಟ್ರಿ ಈಗ. ಯಾಕ? ಲೈಫ್ ಥ್ರೆಡ್ ಬ್ರೋ, ಜೀವನ. ಸೊ ನಾ ಡೈರೆಕ್ಟ್ ಆಗಿ ಹೇಳಕತ್ತೀನಿ, ನಾ ಸತ್ ಅಂದ್ರ ನಮ್ಮ ಊರ, ಅದಾದ್ಮೇಲೆ ನಮ್ ಕರ್ನಾಟಕ ಸರ್ಕಾರ ಕಾರಣ. ಅಕಸ್ಮಾತ್ ನಾ ಸತ್ ಅಂದ್ರ ನಮ್ ಮನಿಗೆ ಮಿನಿಮಮ್ ಅಂದ್ರು ಅವ್ನು 20 ಕೋಟಿ ರೂಪಾಯಿ ಕೊಡ್ಬೇಕು ಕರ್ನಾಟಕ ಸರ್ಕಾರ. ಯಾಕಂದ್ರ ನಾ ಇಂತ ಕುತ್ತ ಚಾಪ್ ಸರ್ಕಾರ ಒಳಗೆ ಇರ್ಲಕತ್ತೀನಿ, ನನಗ್ ಇರ್ಲಿಕ್ ಇಷ್ಟ ಆಗಿಲ್ಲ. ಹಂಗತೆ ನಾ ಸಯ್ಯಲ್ಲ ಬ್ರೋ. ನಾ ಎಲೆಕ್ಷನ್ ನಿಂದಿರ್ಬೇಕಂತ ಡಿಸೈಡ್ ಮಾಡೀನಿ. ನಾ ಇವಾಗ ಮುಂದಿನ ತಿಂಗಳು ಹೋಗ್ತೀನಿ, ಎಲೆಕ್ಷನ್ ನಿಂದಿರ್ತೀನಿ ನಮ್ಮೂರಾಗ ಎಲೆಕ್ಷನ್ ನಿಂತ್ಕಿಸಂದ್ರ ನಾ ಸ್ವಂತ ನಮ್ಮೂರಿಂದ ಸ್ಟಾರ್ಟ್ ಮಾಡ್ತೀನ. ನಮ್ಮೂರಿಂದ ಅಧ್ಯಕ್ಷ, ಉಪಾಧ್ಯಕ್ಷ, ಅಧ್ಯಕ್ಷ, ಜಿಲ್ಲಾಧ್ಯಕ್ಷ, ರಾಜ್ಯಾಧ್ಯಕ್ಷ ಹಿಂಗ್ ಹಾಕೋತು ನಾ ದೇಶನ ಉದ್ಧಾರ ಮಾಡ್ಬೇಕಂತ ಡಿಸೈಡ್ ಮಾಡೀನಿ. ಬಟ್ ಈ ಜರ್ನಿ ಒಳಗ ಅಕಸ್ಮಾತ್ ನಾ ಸತ್ ಅಂದ್ರ ನಾ ಕೈ ಮುಗಿದ್ ಹೇಳ್ತೀನಿ, ನಾನು ಕರ್ನಾಟಕ ಸರ್ಕಾರ, ನಮ್ಮೂರೇ ಸಾಕ್ಷಿ, ನಮ್ ಕರ್ನಾಟಕ ಸರ್ಕಾರ ನಂಗೆ ಸೇರಿ ಕೊಲ್ಯರತ್ತೆ ನೀವು ಡಿಸೈಡ್ ಮಾಡ್ರಿ. ನನಗೆ ಆಕ್ಚುಲಿ ನಾವು ಒಂದು ವಿಡಿಯೋ ಮಾಡಿಬಿಟ್ಟಿನಿ ಜಸ್ಟ್ ಈಗ. ನಮ್ಮ ಊರಾಗ ನಾ ಎಲೆಕ್ಷನ್ ನಿಂದಿರ್ತೀನಿ. ನಾ ಅವಚ್ಚ ಪದಗಳು ಬಳಸೀನಿ, ನಾ ಕೆಲವೊಂದು ಮಂದಿಗೆ ಬಳಸೀನಿ, ನಾ ಪ್ರಾಪರ್ ಆಗಿ ಇವ್ರೇ ಅಂತ ಹೇಳಿಲ್ಲ. ಸೊ ನಾ ಎಲೆಕ್ಷನ್ ನಿಂದ್ರಕತ್ತೀನಿ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ನಾ ಆಕ್ಸಿಡೆಂಟ್ ಒಳಗೂ ಸತ್ತಿರಲ್ಲ. ಯಾಕಂದ್ರೆ ನಾನು ನಡ್ಕೋತ ತಿರ್ಗಾಡಕತ್ತೀನಿ, ನಾ ಬೈಕ್ನು ಬಿಟ್ಬಿಟ್ಟಿನಿ. ನಾ ಸುಮ್ ರೋಡ್ ಸೈಡ್ ಹೊಂಟಿರ್ತೀನಿ, ಮತ್ತೊಬ್ಬ ಅಂತಂದು ಗುದ್ದಿವಿ ನನಗ್ ಕೊಲ್ಬಹುದು. ಅಕಸ್ಮಾತ್ ನಾ ಸತ್ತ, ನಾ ಸಾಯ್ತೀನಿ, ನನಗ್ ಕೊಲ್ತಾರ, ನನಗ್ ಪಕ್ಕ ಗೊತ್ತು. ನಾ ಸತ್ ಅಂದ್ರ ನಾ ಕರ್ನಾಟಕ ಸರ್ಕಾರ ಹೇಳೋದೊಂದೇ, ನಮ್ಮ ಅವ್ವ ಅಪ್ಪ ನನಗ್ ಬೆಳಸಕ್ ಬಾಳ ಕಷ್ಟ ಪಟ್ರ, ನಮ್ ತಂಗಿ ಅಣ್ಣ ಅಂತರು ನನ್ನ ಮೇಲೆ ಬಾಳ ಜೀವ ಇಟ್ಟಾರ. ಸೊ ಅವ್ರಿಗೆ ಬಿಟ್ಟು ಹೋಲಕ್ ನನ್ಗೆ ಇಷ್ಟ ಇಲ್ಲ. ನನಗ್ ಕೊಲ್ತೀರಿ, ನನಗ್ ಗೊತ್ತದ. ಯಾಕಂದ್ರೆ ಇದ್ದಂಗೆ ಮಾತಾಡಿದ್ರೆ ಕೊಲ್ತೀರಿ ಬ್ರೋ ನೀವು, ನನಗ್ ಗೊತ್ತದ. ಕರ್ನಾಟಕ ಸರ್ಕಾರಕ್ಕೆ ನಾ ಕಟ್ ಕಡೆ ಹೇಳ್ತೀನಿ, ನಮ್ಮ ಊರನವರಿಗೆ ನಾ ಕಟ್ ಕಡೆ ಹೇಳ್ತೀನಿ. ನಾ ಸತ್ ಅಂದ್ರ ನಮ್ಮ ಮನಿಗೆ 20 ಕೋಟಿ ರೂಪಾಯಿ ಹೋಗ್ಬೇಕು. 20 ಕೋಟಿ ರೂಪಾಯಿ ಹೋಲಿಲ್ಲಪ್ಪ ಅಂದ್ರೆ ನಾ ಮುಟ್ಟ ಹೇಳ್ತಾ ಕರ್ನಾಟಕ ಸರ್ಕಾರ ಇದ್ದು ಸತ್ತಂಗ. 20 ಕೋಟಿ ರೂಪಾಯಿ ಕೊಡ ಬದ್ಲಿ ಈ ವಿಡಿಯೋ ಡಿಲೀಟ್ ಮಾಡಿಸಬಹುದು ನೀವು, ಅದು ಬಿಟ್ರೆ ಏನು ಮಾಡೋದಾಗಲ್ಲ. ಬಟ್ ನಾವು ಕರ್ನಾಟಕ ಪ್ರಜೆ ಆಗಿ ಹೇಳಕತ್ತೀನಿ, ಕರ್ನಾಟಕ ಸರ್ಕಾರ ಇವಾಗ ಇದ್ದ ಸಿಚುವೇಶನ್ ಸರಿ ಇಲ್ಲ. ಯುವ ಶಕ್ತಿಗಳು ಬರಬೇಕು, ಕರ್ನಾಟಕ ಸ್ಥಿತಿನ ಚೇಂಜ್ ಮಾಡ್ಬೇಕು. ಅದು ಆದ್ಮೇಲೆ ಕರ್ನಾಟಕ ಜನತೆ ಕೊಡ್ಕೊಳ್ಳೋದು ಒಂದೇ, ಏನ್ರಿ ಫ್ರೀ ಕೊಡ್ತಾರ ಅಂತೇಳಿ ನಾಯಿಗತ್ಲೆ ಕೇಳಕ್ ಹೋಗ್ಬೇಡ್ರಿ. ಫ್ರೀ ಕೊಡ್ಲಕತ್ತೀರಿ, ಎಲ್ಲಿದ್ ಬರ್ಲಕತ್ತ ನಿಮ್ಮ ರೊಕ್ಕ? ನೀವು ಫ್ರೀ ಕೊಡ್ಲಕತ್ತೀರಿ, ಓಕೆ. ಫ್ರೀ ಕೊಡ್ಲಕ್ ನೀವು ಎಲ್ಲಿದ್ರ ಒಂದ್ ಕಡೆ ಪರ್ಚೇಸ್ ಮಾಡ್ಬೇಕಲ್ಲ, ಪರ್ಚೇಸ್ ಮಾಡಕತ್ತೀರಿ, ರೊಕ್ಕ ಎಲ್ಲಿದ್ ಬರ್ಲಕತ್ತದ? ಅಕಸ್ಮಾತ್ ನೀವು ಇವಾಗ ಫ್ರೀ ಕೊಟ್ಟು ಮುಂದದ ರೇಟ್ ಜಾಸ್ತಿ ಮಾಡ್ತೀರಿ, ಎದ್ರದ್ರ ಬೇರೆ ರೇಟ್ ಜಾಸ್ತಿ ಮಾಡ್ತೀರಿ, ಬೇರೆ ರೇಟ್ ಜಾಸ್ತಿ ಮಾಡಿ ಆ ಕಡೆ ಫ್ರೀದಾಗ ಹಾಕ್ತಿರಿ. ಅದ್ರಂದು ಫ್ರೀದಾಗ ಬರೋದ್ರ ಬಿ ನಿಮ್ ಬಲ್ಯಾಕ ಅದ್ರಾಗ ಬಿ ಕಮಿಷನ್ ಬರ್ತಿರ್ತದ. ಇಷ್ಟೆಲ್ಲ ಎಲ್ಲೆಲ್ಲಿ ಹೋಗ್ತದ, ಏನೇನ್ ಅಂತದ ಪ್ರತಿಯೊಂದು ವಿಷಯನೂ ತಿಳ್ಕೊರಿ ನೀವು. ಬಸ್ ಫ್ರೀ ಆಯ್ತು, ಏನಕ್ ಫ್ರೀ ಆಯ್ತು? ಸ್ವಲ್ಪ ದಿನ ಫ್ರೀ ಮಾಡಿದ್ರು, ಸ್ವಲ್ಪ ದಿನ ಗೋರ್ಮೆಂಟ್ ಅದ್ರದ್ದು ಬಲಕಿದ್ದು ರೊಕ್ಕ ಅದಕ್ಕೆ ಹಾಕ್ತು. ಗೋರ್ಮೆಂಟ್ ರೊಕ್ಕ ಹಾಕ್ತು, ನೆನಪಿಟ್ಕೋರಿ. ಗೋರ್ಮೆಂಟ್ ರೊಕ್ಕ ಹಾಕದ ಮೇಲ ಅದು ವಾಪಸ ಗೋರ್ಮೆಂಟ್ ತನ್ ಖಜಾನೆ ಖಾಲಿ ಅಲ್ಗೋತು. ಏನ್ ಮಾಡಿದ್ರ ಅವಾಗ? ಒಮ್ಮೆಲೆ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಬಿಟ್ರು. ನಮ್ ಬಲ್ಯಾಕಿನ್ ಟಿಕೆಟ್ ರೇಟ್ ತಗೊಂಡ್ರು. ಅದಾದ್ಮೇಲೆ ಪ್ರತಿಯೊಂದು ಪೆಟ್ರೋಲ್ ಪಂಪ್ ಎಲ್ಲಾ ಕಡೆ ರೇಟ್ ಜಾಸ್ತಿ ಮಾಡಿದ್ರು. ಸಿಗರೇಟ್ ರೇಟ್ ಜಾಸ್ತಿ ಮಾಡಿದ್ರು, ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು, ಎಲ್ಲಾ ಕಡೆ ರೇಟ್ ಜಾಸ್ತಿ ಮಾಡಿ ಇವಾಗ ಅದ್ರಾಗ ಕನ್ವರ್ಟ್ ಮಾಡ್ಕೊಂಡ್ರು. ಬಟ್ ಇನ್ನ ಗೋರ್ಮೆಂಟ್ ಖಜಾನೆ ಖಾಲಿನೇ ಅದ. ಗೋರ್ಮೆಂಟ್ ಖಜಾನೆ ತುಂಬಿಲ್ಲ, ಅವ್ರ ಮನಿ ತುಂಬ್ಕೊಂಡ್ರ. ಇವಾಗ ಅವ್ರ 5 ವರ್ಷ ಮುಗಿಸ್ಕೊಂಡು ಅದು ಗೋರ್ಮೆಂಟ್ ಖಜಾನೆ ಹಂಗೆ ಖಾಲಿನೇ ಬಿಟ್ಬಿಟ್ಟು, ಇವಾಗ ಏನಿದು ಮೊದ್ಲು ಫ್ರೀ ಮಾಡಿರ್ತಾರ, ಫ್ರೀ ಆದ್ಮೇಲೆ ರೊಕ್ಕ ಉಳಿದಿರ್ತಾವಲ್ಲ, ಅವು ಒಟ್ಟು ರೊಕ್ಕ ಅವ್ರ ಮನಿಗ್ ತಗೊಂಡ್ ಹೋಗ್ತಾರ. ಯಾಕ? ಅದು ಫ್ರೀ ಮಾಡಿದೆವು, ಫ್ರೀ ಮಾಡಿ ಕಾರಣ ರಾಜ್ಯ ಇಟ್ಟು ಲಾಸ್ ಒಳಗದ ಅಂತ ಹಿಂಗ್ ಹೇಳ್ತಾರ. ವಿಚಾರ ಮಾಡ್ರಿ ಜನ್ರೇ, ಹುಚ್ಚಾಗಬೇಡ್ರಿ. ನನಗ ಪೊಲೀಸರು ಒಯ್ದು ಹೊಡಿಬಹುದು, ಹೊಡೆದ ಕಿಶಂದ್ರ ಲೋಕಲ್ದವರು ಹೊಡೆದ ಕಿಶಂದ್ರ ಕೆರಿ ಬೆಲಕ್ ಹೋಗಿಬಹುದು, ನನಗ್ ಗೊತ್ತಿಲ್ಲ. ಸೊ ನನಗ ಜೀವನದ ಮೇಲೆ ಅಂಜಿಕೆ ಹೊಂಟದ, ನನಗ್ ಕೊಲ್ತಾರ. ಅಕಸ್ಮಾತ್ರ ನಾ ಡೈಲಿ ವಿಡಿಯೋ ಬಿಡ್ತೀನಿ. ನನಗೆ ಎಂತ ಕಷ್ಟ ಇರ್ಲಕ್ಕ ನಾ ಸೂರ್ಯಂದ್ ಒಂದು ಕಿರಣಾರೆ ನಿಮ್ಗೆ ಇನ್ಸ್ಟಾ ಒಳಗಾಲಿ, ಇದು ವಾಟ್ಸಪ್ನಾಗಾಲಿ, ಯೂಟ್ಯೂಬ್ನಾಗಲಿ ಬಿಡ್ತೀನಿ.
ಒಂದು ವಾರದ ಮ್ಯಾಲ ನನ್ನ ವಿಡಿಯೋ ಬರ್ಲಿಲ್ಲ, ಇಲ್ಲ ಒಂದೇ ಒಂದು ದಿನ ಒಂದು ಕ್ಲಿಪ್ ನಂದು ಬರ್ಲಿಲ್ಲ ಅಂದ್ರೆ ನೀವು ತಿಳ್ಕೊಂಬಿಡ್ರಿ ನಾ ಸತ್ತೀನಿ ಅಂತೇಳಿ. ಸೊ ಫರ್ದರ್ ಆಕ್ಷನ್ ತಗೋರಿ. ನನಗ ಉಳ್ಸೋದಂತೂ ಆಗಲ್ಲ, ನಾನು ನೋಡೋಣ ಹಂಗೆ ಕೊಲೆ ಬಿಟ್ಟಿರ್ತಾರ. ನಾ ಒಂದೇ ಒಂದು ದಿನನೂ ವಿಡಿಯೋ ಸ್ಕಿಪ್ ಮಾಡಲ್ಲ, ಡೈಲಿ ವಿಡಿಯೋ ಬಿಡ್ತಿರ್ತೀನಿ. ಡೈಲಿ ವಿಡಿಯೋದಾಗ ಒಂದೇ ಒಂದು ದಿನ ವಿಡಿಯೋ ನನ್ನ ಬರ್ಲಿಲ್ಲಪ್ಪ ಅಂದ್ರೆ ನಾನು ಕೊಲ್ಲಿರ್ತಾರ. ಸೊ ನಾನು ಹುಡುಕಿ ನನ್ನ ಹೆಣ ನಮ್ಮ ಮನೆಗೆ ವಾಪಸ್ರಿ. ಅದ್ರ ಜೊತೆನೆ 20 ಕೋಟಿ ರೂಪಾಯಿನೂ ಕೊಡ್ರಿ. 20 ಕೋಟಿ ರೂಪಾಯಿ ವರ್ತನ ಯಾಕ? ನಾ ಕರ್ನಾಟಕದಾಗಿದ್ದೀನಿ, ಕರ್ನಾಟಕದಿಂದ ನಾನು ಸವಲತ್ತು ಸಿಕ್ಕಿಲ್ಲ, ನಾ ಕರ್ನಾಟಕದಿಂದ ಬಳಲಕತ್ತೀನಿ. ನನಗಿಂತ ಜೀವನ ಇಷ್ಟ ಇಲ್ಲ ಬ್ರೋ. ಬಟ್ ನಾ ಸಾಯಲ್ಲ. ನಾ ಇಡೀ ದೇಶದ ಕತಿ ನನ್ನ ಕೈಗಳಿಂದ ಬರಿಬೇಕಾಗತ್ತೀನಿ. ನಾ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಮ್ಮ ದೋಸ್ತ ಇಬ್ರು ಮಂದಿ ನಿಂದಿರ್ಬೇಕಾಗತ್ತವ. ಸೊ ನನ್ನ ಮೇಲೆ ಫೇಕ್ ಕೇಸ್ಗಳು ಬರ್ಬೋದು. ಅವಾಚ್ಯ ಪದಗಳಿಂದ ಬೇಕಪ್ಲೆ ನಾನು ಟ್ರೋಲ್ ಮಾಡಿಸ್ಬೋದು. ಯಾಕಂದ್ರೆ ನಾನು ನನಗಿಷ್ಟ ಬಂದಂಗೆ ಇರ್ಲಿಕತ್ತಿಲ್ಲ, ಹಿಂಗಾಗಿ ನಾನು ಟ್ರೋಲ್ ಬಿ ಮಾಡಿಸ್ಬೋದು. ಜನರೇ, ಆಕ್ಚುಲಿ ನಾ ಹುಚ್ಚಲ್ಲ, ನನಗ ತಿಳಿಯದ. ನಾನು ಡಿಗ್ರಿ 3rd ಸೆಮ್ ತನ ಓದೀನಿ. ನಾ ಎಲೆಕ್ಷನ್ ನಿಂದ್ರಗತ್ತೀನಿ. ಸೊ ನಾ ಸತ್ತಂದ್ರ ನಮ್ಮ ಅತ್ತೆ ಹೇಳಕತ್ತೀನಿ, ನಮ್ಮ ಅವ್ವಪ್ಪ ನಾನು ಬೆಳ್ಸಕ್ ಭಾಳ ಕಷ್ಟ ಆಗ್ಯಾರ. ನಮ್ಮ ಅಪ್ಪ ಪದೇ ಸಾಲ ಮಾಡಿ ಊರು ಬಿಟ್ಟು ಓದ್ತಿದ್ದ. ನಮ್ಮ ಅವ್ವ ಕೂಲಿ ಕೆಲಸ ಮಾಡ್ಕಿಸಿ ನನಗೆ ಸಾಕ್ಯಾಳ. ನಮ್ಮ ಅವ್ವ ಭಾಳ ಚುರುರು ಇದ್ದೀನ. ಅಕಸ್ಮಾತ್ ನಾನು ಕೊಲ್ಲದ್ರಿ ಅಂದ್ರ ಪರಿಹಾರಧನ ನಮ್ಮ ಅವ್ವನ ಕೈಯಾಗ ಕೊಡ್ರಿ. ನಮ್ಮ ಅವ್ವ ಆಕ್ಚುಲಿ ನನಗೆ ಭಾಳ ಹಚ್ಕೊಂಡಾಳ. ಬಟ್ ನಾ ಭಾಳ ನಾಲಾಯಕ್ ಇದ್ದೀನಿ. ನಾ ನಮ್ಮ ಅವ್ವಗ್ ಒಂದ್ ಜೊತೆ ಸೀರೆನೂ ಕೂಡಿಸ್ಕೊಟ್ಟಿಲ್ಲ. ನಾ ಆಕ್ಚುಲಿ ಈ ಊರಿಗೆ ಹೋಗತ್ನಾಗ ನಮ್ಮ ತಂಗಿಗೆ ಬಟ್ಟಿ, ನಮ್ಮ ಅವ್ವಗ್ ಸೀರೆ, ನಮ್ಮ ಅಣ್ಣಗ್ ಬಟ್ಟಿ, ನಮ್ಮ ಅಪ್ಪಗ್ ಬಟ್ಟಿ ತಗೊಂಡ್ ಹೋಗ್ಬೇಕಲ್ಲಕತ್ತೀನಿ. ನಾ ಊರಿಗೆ ಹೋಗೋದ್ರದ ಸತ್ತಂದ್ರ ನಂಗೆ ಗೊತ್ತಿಲ್ಲ. ನಾ ಯಾವುದೇ ರೀತಿ ಸತ್ತಂದ್ರ ಬಿ ನಾ ಕರ್ನಾಟಕ ಸರ್ಕಾರಕ್ಕೆ ಬ್ಲೇಮ್ ಮಾಡ್ತೀನಿ. CC ಕ್ಯಾಮ್ರಾ ಬಿ ಸುಳ್ಳು ಹೇಳ್ಬೋದು, ಜನರು ಸುಳ್ಳು ಹೇಳ್ಬೋದು. ಬಟ್ ಅಕಸ್ಮಾತ್ ನಾ ಇಷ್ಟು ದಿನ ಚಂದ ಇದ್ದೀನಿ, ನನಗೆ ಆರೋಗ್ಯದ ಸಮಸ್ಯೆ ಇಲ್ಲ, ನಾ ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಕರೆಂಟ್ ಹತ್ತಿ ಸಾಯ್ಬೋದು. ಇಷ್ಟು ದಿನ ಚಂದ ಇದ್ದೀನಿ. ಬಟ್ ಇವ್ರು ನನಗೆ ಕೊಲ್ಲದ್ರಂದ್ರೆ ಹೆಂಗ್ ಮಾಡೋದು? ನನಗೆ 20 ಕೋಟಿ ರೂಪಾಯಿ ಪರಿಹಾರಧನ ನಮ್ಮ ಅವ್ವನ ಕೈಗೆ ಹೋಗ್ಬೇಕು. ನಾ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಹೇಳ್ತೀನಿ, ಕೈಯಾಗ ಹಿಡಿದು ಮಾತಾಡೀನಿ, ಕೈ ಮುಗಿದು ಹೇಳ್ತೀನಿ. ನನಗೆ ಕೊಲ್ಲದ್ರಂದ್ರೆ 20 ಕೋಟಿ ರೂಪಾಯಿ ಪರಿಹಾರಧನ ಕೊಡ್ಬೇಕು. ಕರ್ನಾಟಕ ಸರ್ಕಾರ ಕೊಡ್ಬೇಕು. ಯಾಕೆ ಕೊಡ್ಬೇಕು ಅಂದ್ರ ಕೊಡ್ಬೇಕು. ನಾ ಕರ್ನಾಟಕದವ ಇದ್ದೀನಿ. ನನ್ಗೆ ಯಾವುದೇ ತರ ಸವಲತ್ತಿಲ್ಲ. ನಮ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಲೋನ್ ಕೊಡಲ್ಲ ಆಗ್ಯಾರಿ. ನಾ ಊರಾಗಿರ್ಬೇಕಂದ್ರ ನನ್ಗೆ ಊರಾಗಿರು ಕೊಡಲ್ಲ ಆಗ್ಯಾರಿ. ಊರ್ದೇ ಕರ್ನಾಟಕದ ಸರ್ಕಾರ ಸಾಲ ಮಾಡಕತ್ತೀರಿ. ನಾವು ಫ್ರೀ ಕೇಳಿಲ್ಲ, ಫ್ರೀ ಕೊಟ್ರಿ. ಫ್ರೀ ಕೊಟ್ಕಿಸಿಂದ್ರ ನೀವು ನಮ್ಗ ಸಾಲದಾಗ ಹಾಕಲಕತ್ತೀರಿ. GST ಏರ್ಸಕತ್ತೀರಿ. ಪ್ರತಿಯೊಂದು ಬೆಲೆ ಏರ್ಸಕತ್ತೀರಿ. ಹಾಲಿಂದು, ನೀರಿಂದು ಎಲ್ಲಾ ರೇಟ್ ಜಾಸ್ತಿ ಮಾಡಕತ್ತೀರಿ. ಇಂಥದ್ರೊಳಗು ನಾ ಕಷ್ಟಪಟ್ಟು ಜೀವನ ಸರ್ವೈವ್ ಆಗಕತ್ತೀನಿ. ನಿಮ್ ಖಜಾನೆಗಳು ತುಂಬ್ಲಕತ್ತೀರಿ. ಬಟ್ ನನಗೆ 20 ಕೋಟಿ ರೂಪಾಯಿ ನೀವು ಕೊಡ್ಬೇಕು. ಯಾಕೆ ಕೊಡ್ಬೇಕಂದ್ರೆ ಕೊಡ್ಬೇಕು. ನಾ ಕರ್ನಾಟಕ ಪ್ರಜೆ ಇದ್ದೀನಿ. ಕೊಡ್ಲಿಲ್ಲ ಅಂದ್ರ ನಾ ಸತ್ತಂದ್ರ ಕೊಡ್ರಿ. ನಾ ಬದುಕದಂದ್ರ ನಾ ದೇಶದ ಸ್ಥಿತಿನೇ ಬದಲಾಯಿಸ್ತೀನಿ. ಆ ಕೆಪಾಸಿಟಿ ನನ್ನ ಬಲ್ಯಾಕ ಅದ, ಆ ದಮ್ ನನ್ನ ಬಲ್ಯ ಅದ. ನನಗ್ ಕೊಲ್ಲದ್ರಪ್ಪ ಅಂದ್ರೆ ಕೊಡ್ಲೇಬೇಕು. ನಮಸ್ಕಾರ.